ಗಾಡಿಯಲ್ಲಿ ಡ್ರಗ್ಸ್ ಆಗ್ತಾ ಇದೆಯಾ? ನಾನ್ ಬೇರೆ ಬೇರೆ ಅಫೆನ್ಸ್ ಇದು. ನಡೆ ಸ್ಟೇಷನ್ಗೆ. ಮಾಡಿ ಎಲ್ರೂ ಒಟ್ಟಿಗೆ ಜೈಲಿಗೆ ಹೋಗ್ತಾರೆ. ಇಂಥ ಒಂದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಮಮ್, ಆದ್ರೆ ಮಿನಿಸ್ಟ್ರು ಮನೆಯವರು ಅಂತ ಏನಾದರೂ ಪೊಲೀಸ್ನವ್ರು ಬಿಟ್ಬಿಟ್ರೆ ಅವ್ರನ್ನ? ನೋ ಚಾನ್ಸ್. ನಾನು ಬರೀ ದುಡ್ಡು ಮಾತ್ರ ಖರ್ಚು ಮಾಡಿಸಿಲ್ಲ, ರಾಜಕೀಯದಲ್ಲಿರೋ ದೊಡ್ಡ ದೊಡ್ಡ ತಲೆ ಕೈಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀನಿ. ಅದು ಅಲ್ಲದೆ ಅವ್ರಿಗೆಲ್ಲ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಯಾವ ಇನ್ಫ್ಲೂಯೆನ್ಸ್ಗೂ ಅವ್ರು ಬಗ್ಗಲ್ಲ. ಕೇಸ್ನ ಸ್ಟ್ರಾಂಗ್ ಮಾಡಿ ಎಲ್ರೂ ಜೈಲಿಗೆ ತಳ್ತಾರೆ. ಅಷ್ಟು ಮಾತ್ರ ಅಲ್ಲ, ವೀರುನ ಅವಮಾನ ಮಾಡೋದಕ್ಕೆ ನನ್ನ ಹತ್ರ ಇದ್ದಿದ್ದ ಕಡೆ ಅಸ್ತ್ರ ಇದು. ಸೂಪರ್ ಮಮ್. ವೀರುಗೆ ಅವಮಾನದ ಮೇಲೆ ಅವಮಾನ. ಮಿನಿಸ್ಟ್ರು ಮನೆಯವರೇ ಇಂಥ ಕೆಲಸಗಳು ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಜನಗಳು ಮಿನಿಸ್ಟ್ರಿಗೆ ಒಗೆಯೋದು. ಅಷ್ಟು ಮಾತ್ರ ಅಲ್ಲ, ಸಮುದ್ರದಲ್ಲಿ ಚಂಡಮಾರುತ ಬಂದ್ರೆ ಎಲ್ಲೋ ದೂರದಲ್ಲಿರೋನು ಚಳಿಯಲ್ಲಿ ನಡಗಬೇಕು. ಇವರೆಲ್ಲರೂ ಒಟ್ಟಿಗೆ ಜೈಲಿಗೆ ಹೋಗೋದು ನೋಡಿ ಆ ಶ್ರಾವಣಿ ನರಳಿ ನರಳಿ ಸಾಯ್ಬೇಕು. ನಾನು ಅದನ್ನ ನೋಡ್ಬೇಕು. ಯಾರು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಸುಬ್ಬು, ಅತ್ತೆ, ಅದಕ್ಕೆ ಮಾವ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ನಂಗೂ ಯಾಕೋ ಸಂಕಟ ಆಗ್ತಿದೆಯಲ್ಲ. ಒಬ್ರಾದ್ರೂ ಫೋನ್ ರಿಸೀವ್ ಮಾಡ್ಬೇಕಾಗಿತ್ತು. ಏನಾಗ್ತಿದೆ ಅಲ್ಲಿ? ಸರ್ ನಾನು ಅಂತವನಲ್ಲ ಸರ್. ನನ್ನ ಗಾಡಿಲಿ ಹೇಗೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಸರ್. ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ಸಿಗಾಕೊಂಡ್ ಕಳ್ರಲ್ಲ ಇದೇ ಮಾತು ಹೇಳೋದು. ಸಿಗಾಕೊಂಡ್ಮೇಲೆ ನಾವೇ ಸಾಚೆ ಅಂತ ವಾದ ಮಾಡ್ತಾರೆ. ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಸರ್. ಕಷ್ಟಪಟ್ಟು ದುಡಿಯೋನು ಸರ್ ನಾನು. ಮಣ್ಣು ತಿನ್ನೋ ಕೆಲಸ ಯಾವತ್ತೂ ನಾನು ಮಾಡಲ್ಲ ಸರ್. ಮಣ್ಣು ತಿನ್ನಲ್ಲ, ಬರೀ ಡ್ರಗ್ಸೇ ತಿಂತೀಯಲ್ಲ? ಅಯ್ಯೋ ಇಲ್ಲ ಸರ್. ಸರ್ ಇವನೇನು ತಿಂತಾರೆ ಸರ್? ಬೇರೆಯವ್ರು ತಿನ್ನಿಸ್ತಾರೆ, ದುಡ್ಡು ಮಾಡ್ತಾನೆ. ನನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ, ಕಿಡ್ನಾಪ್ ಮಾಡಕ್ ಬಂದಿದ್ದಾನೆ. ಇಲ್ಲ ಯಜಮಾನ್ರಿ, ಅವನು ಕೆಳಗಡೆ ಬಿದ್ದಿದ್ದ, ಅದಕ್ಕೆ ಎತ್ತಕ್ ಬಂದೆ. ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬಾರ್ದಂಗೆ. ಆ ಹುಡುಗ ಚೆನ್ನಾಗಿ ಮಾತಾಡ್ತಾವನೆ, ಕೂಗಾಡ್ತಾ ಇದ್ದಾನೆ. ಅವನ್ ಯಾಕೆ ಬೀಳ್ತಾನೆ? ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ಬೇಡ. ಇತ್ತೀಚೆಗೆ ಮಕ್ಳು ಕಳ್ಳರು ಜಾಸ್ತಿ ಆಗಿದ್ದಾರೆ. ಈ ರೀತಿ ಅಮಾಯಕತರ ಬಂದು ಮಕ್ಕಳನ್ನ ಪ್ರಜ್ಞೆ ತಪ್ಪಿಸಿ ಎತ್ತಾಕೊಂಡು ಹೋಗ್ತಾರೆ. ಹೌದಾ ಆಂಟಿ? ನಮ್ ಬಾಯಿ ಮುಚ್ಚಿ ತಕೊಂಡ್ ಹೋಗಕ್ ಬಂದ. ಅಷ್ಟರಲ್ಲಿ ಎಲ್ಲಾರ್ನು ಕಿರ್ಚಿದೆ. ಅವಾಗ ನೀವೆಲ್ಲ ಬಂದ್ರಿ. ಎಲ್ಲ ನಿನ್ನ ಚೋಟುದ್ದ ಎಲ್ಲ ಇಷ್ಟು ಸುಳ್ಳು ಹೇಳ್ತೀಯ? ಈ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು, ಕೆಟ್ಟ ಬುದ್ಧಿ ಅದು. ನಿಜ ಹೇಳು. ಕೆಟ್ಟ ಬುದ್ಧಿನ? ನಿನ್ನಂತನು ಆ ಹುಡುಗನಿಗೆ ಬುದ್ಧಿ ಹೇಳಕ್ ಹೋಗ್ತಾ ಇದೆಯಲ್ಲ. ಇನ್ನು ಏನ್ ನೋಡ್ತಾ ನಿಂತಿದ್ದೀರಲ್ಲ, ಇಂಥವ್ರಿಗೆ ತಕ್ಕಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಇವನ್ನ ಎಲ್ಲೋ ನೋಡ್ದಂಗಿದೆ, ಟಿವಿಲಿ ನೋಡಿದ್ ನೆನಪು. ಇತ್ತೀಚೆಗೆ ಟಿವಿನಲ್ಲಿ ಇಂಥ ಕದೀಮ್ರು, ಕಳ್ಳರು, ಮೋಸ್ಕಾರನ್ನೇ ತೋರಿಸ್ತಾ ಇರೋದು. ಇಲ್ಲ ಸರ್, ನಾನು ಈಗ ನೀನು ಯಾರು ಅಂತ ಗೊತ್ತಾಯ್ತಲ್ಲ. ಮಕ್ಕಳು ಕಳ್ಳ ಅಂತ ಟಿವಿಲಿ, ನ್ಯೂಸ್ ಪೇಪರ್ನಲ್ಲಿ ತೋರಿಸಿರ್ಬೇಕು. ಹೇಳು ಕಾಂತಮ್ಮ. ಶ್ರಾವಣಿ ನೀರಿಂದ ತೆಗೆದ ಮೀನಿನ ತರ ಬಿಲಬಿಲ ಅಂತ ಒದ್ದಾಡ್ತಿದ್ದಾಳೆ. ಈ ಒದ್ದಾಟ ನೋಡ್ಬೇಕು ಅಂತ ತಾನೆ ನಾನಿಷ್ಟೆಲ್ಲ ಮಾಡಿದ್ದು.
ಈಗೇನ್ ಮಾಡ್ತಾಳಂತೆ ಹೀರೋಯಿನ್? ಯಾರನ್ನ ಕಾಪಾಡ್ಕೋತಾಳೆ? ಹೋಗಿ ಗಂಡನ್ ಕಾಪಾಡ್ತಾಳ, ಅತ್ತೇನ್ ಕಾಪಾಡ್ತಾಳ, ಅಥವಾ ಮಾವನ್ ಕಾಪಾಡ್ತಾಳ? ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಸಮಸ್ಯೆ ಆಗತ್ತೆ. ಸೂಪರ್ ಮೇಡಮರಿ ನೀವು ಹೆಂಗ್ ಸಿಕ್ಕಾಕ್ಸಿದ್ರಿ ಅಂದ್ರೆ ಅತ್ತ ದರಿ ಇತ್ತ ಪುಲಿ. ನಾನೀಗ ಎತ್ತ ಹೋಗಲಿ ಅಂತ ರೂಮ್ಗೆ ಹೋಗಿ ಬಾಗ್ಲು ದೊಡಕ್ಕಂತ ಹಾಕೊಂಡ್ರು. ಇನ್ ಮುಗಿತ್ ಬಿಡಿ. ಮೇಡಮರೇ, ಇದೇನಿದು ಕತೆ ಮುಗೀತು ಅನ್ಕೊಂಡ್ರೆ ಹೀರೋಯಿನ್ನು ಮಾಸ್ ಪಿಕ್ಚರ್ ಮಾಲಾಶ್ರೀ ತರ ಹಿಂಗ್ ಬರ್ತಾವಳೆ ಬಿಲ್ಡಪ್ ತಗೊಂಡು.